ಇನ್ನು ಹೊಸ ವರ್ಷದ ದಿನ ದೇವರ ದರ್ಶನಕ್ಕೂ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇದೆ. ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇಗುಲ, ಬಂಡೆ ಮಹಾಕಾಳಿ ದೇಗುಲ, ಬನಶಂಕರಿ ದೇವಿ ದೇವಸ್ಥಾನ, ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ, ವಯಾಲಿಕಾವಲ್ನ ತಿರುಪತಿ ತಿಮ್ಮಪ್ಪ ದೇವಸ್ಥಾನ, ಇಸ್ಕಾನ್ ದೇಗುಲ, ಗಾಳಿ ಆಂಜನೇಯ ದೇಗುಲಕ್ಕೂ ಕೂಡ ಭಕ್ತಗಣ ಹರಿದು ಬರ್ತಾ ಇದೆ. ದೇವಸ್ಥಾನಗಳಲ್ಲಿ ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆಯಾಗಿದೆ. ಹೊಸ ವರ್ಷವನ್ನ ದೇವರ ದರ್ಶನದೊಂದಿಗೆ ಶುಭಾರಂಭ ಮಾಡಬೇಕು ಅಂತ ಅಸಂಖ್ಯ ಭಕ್ತರು ದೇಗುಲದತ್ತ ಧಾವಿಸ್ತಾ ಇದ್ದಾರೆ. ಎಸ್, ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ, ಗವಿಗಂಗಾಧರೇಶ್ವರ ದೇಗುಲ, ವಯಾಲಿಕಾವಲ್ನ ತಿರುಪತಿ ತಿಮ್ಮಪ್ಪ ದೇವಸ್ಥಾನ, ಹಾಗೆ ಬಸವನಗುಡಿಯ ದೃಶ್ಯವನ್ನು ನೋಡ್ತಾ ಇದ್ವಿ. ದೊಡ್ಡ ಗಣಪತಿ ದೇಗುಲದಲ್ಲಿ ವಿಶೇಷ ಅಲಂಕಾರ, ಅಭಿಷೇಕ. ಅವಾಗ ಒಳ್ಳೆ ಮೂಡಿರುತ್ತೆ ಅಂದರೆ ಬೆಳಗ್ಗೆ 5 ಗಂಟೆ 6 ಗಂಟೆ ಒಳಗೆ ಮೂಡಿರೋದು. ಆಮೇಲೆ ಆದ ತಕ್ಷಣ ಯಾವುದೋ ಫೋನ್ ಬಂತು, ಸಾಲಗಾರ ಬಂದ, ಅವನು ಬಂದ, ಇವನು ಬಂದ, ಆ ಕಡೆ ಈ ಕಡೆ ಗಮನ ಹೊರಟೋಗುತ್ತೆ. ಆ 6 ಗಂಟೆ ಒಳಗೆ ಯಾವ ಗಮನವೂ ಇರಲ್ಲ. ಯಥೇಚ್ಛವಾಗಿ ದೇವಸ್ಥಾನಗಳಿಗೆ ಬಂದಾಗ ಮಂತ್ರಘೋಷ, ಘಂಟಾಘೋಷ ಇವುಗಳನ್ನೆಲ್ಲ ಕೇಳ್ತಿದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವ ಭಾವನೆಗಳು ಬರಲ್ಲ. ತೃಪ್ತಿಯಾಗಿ ನಾವು ಸ್ವಾಮಿಯನ್ನು ದರ್ಶನ ಮಾಡ್ತೀವಿ. ಇದು ಒಂದು ವೈಶಿಷ್ಟ್ಯತೆ ಈ ದೇವಸ್ಥಾನಗಳಲ್ಲಿ. ಈ ಒಂದು 15 ದಿನಗಳ ಕಾಲ 25ರ ಕರ್ಮ ಕಳ್ಕೊಂಡು ಈ 26ರ 15 ದಿನಗಳ ಕಾಲ ಸ್ವಾಮಿಯನ್ನು ಸೇವೆ ಮಾಡೋದ್ರಿಂದ 26ರ ವರ್ಷ ಎಲ್ಲರಿಗೂ ಸುಗಮವಾಗಿರಲಿ. ಆ 26ರಲ್ಲಿ ನಮಗೇನು ಯುಗಾದಿ ಹಬ್ಬದ ದಿನ ನಮಗೆ ಹೊಸ ಪಂಚಾಂಗ ಬರುತ್ತೆ, ಎಲ್ಲ ಗ್ರಹಗಳು ನಮಗೆ ಒಳ್ಳೆಯದನ್ನು ಕೊಡಲಿ ಅಂತೇಳಿ ಈ 15 ದಿನ ನಾವೇನು ಪೂಜೆ ಮಾಡ್ತಿದ್ದೀವಿ, ಆ ಯುಗಾದಿ ಹಬ್ಬದಲ್ಲಿ ನಮಗೆ ಬರುವಂಥ ವಿಶೇಷವಾದ ಗ್ರಹಗಳ ಯೋಗವೇ ವಿಶೇಷವಾದ ಯೋಗ. ಅಲ್ಲಿಂದ ನಮಗೆ ಹೊಸ ವರ್ಷ ಆರಂಭ ಆಗುತ್ತೆ. ಇದು ಈ ಧನುರ್ಮಾಸದ ಪೂಜಾ ವೈಶಿಷ್ಟ್ಯತೆ. ಎಸ್, ಬೆಂಗಳೂರಿನ ವಿವಿಧ ದೇಗುಲಗಳ ದರ್ಶನ ಭಾಗ್ಯ ಭಕ್ತರಿಗೆ. ಬೆಂಗಳೂರಿನ ದೇವಾಲಯಗಳಲ್ಲಿ ಗವಿಗಂಗಾಧರೇಶ್ವರ ದೇಗುಲದ ಚಿತ್ರಣ ಕೂಡ ನೋಡ್ತಾ ಇದ್ದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ದೇವರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಿದ್ದಾರೆ. ಹೊಸ ವರ್ಷ ಆಚರಣೆ, ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಮೈಸೂರಿನ ದೇಗುಲದಲ್ಲೂ ಕೂಡ ಹೊಸ ವರ್ಷದ ಪೂಜೆ ಜೋರಾಗಿದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲೂ ವಿಶೇಷ ಪೂಜೆ. ವಿಜಯನಗರದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇಗುಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ವಿವಿಧ ಅಭಿಷೇಕ ದೇವರಿಗೆ ನೆರವೇರ್ತಾ ಇದೆ. ಕೇರಳದಿಂದ ತರಿಸಿದ ಅಮೂಲ್ಯ ರತ್ನದಿಂದ ಅಲಂಕಾರ ಮಾಡಲಾಗಿದೆ. ಹಾಗೆ ದೇಗುಲಕ್ಕೆ ಬಂದಂತಹ ಭಕ್ತರಿಗೆ ಲಾಡು ವಿತರಣೆ ಮಾಡೋದಕ್ಕಾಗಿ 2 ಲಕ್ಷ ಲಾಡುಗಳು ಸಿದ್ಧ ಆಗಿದೆ. ಯೋಗ ನರಸಿಂಹ ದೇಗುಲದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ. ರಾತ್ರಿ ಪಾರ್ಟಿ ಮಾಡಿ ಹೊಸ ವರ್ಷವನ್ನು ಆಚರಿಸುವುದು ಒಂದು ಕಡೆಯಾದರೆ, ಇನ್ನು ಹಲವರು ವರ್ಷದ ಮೊದಲ ದಿನ ದೇವರ ದರ್ಶನ ಪಡೆದು ವರ್ಷಾರಂಭವನ್ನು ಮಾಡ್ತಾರೆ. ಹಾಗಾಗಿ ರಾಜ್ಯದ ವಿವಿಧ ಜಿಲ್ಲೆಯ ವಿವಿಧ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆ. ಮೈಸೂರಿನ ಯೋಗ ನರಸಿಂಹ ದೇಗುಲದ ಚಿತ್ರಣ ಇದು. ವಿಶೇಷ ಅಲಂಕಾರ ಆಗಿದೆ. ಅಮೂಲ್ಯ ರತ್ನದಿಂದ ಅಲಂಕಾರ, ಕೇರಳದಿಂದ ತರಿಸಿದಂತಹ ಅಮೂಲ್ಯ ರತ್ನ, ಜೊತೆಗೆ ವಿವಿಧ ಅಭಿಷೇಕವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಹಾಗೆ ಬಂದ ಭಕ್ತರಿಗೆ ಲಾಡು ವಿತರಣೆ ಆಗ್ತಾ ಇದೆ. ಎರಡು 2026 ಶುಭ ತರಲಿ, ಇಡೀ ವರ್ಷ ಸುಖ ಸಮೃದ್ಧಿ ನೆಲೆಸಲಿ ಎನ್ನುವಂತಹ ಆಶಯದೊಂದಿಗೆ ದೇವರ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಇನ್ನು ಮಂಗಳೂರಿನಲ್ಲೂ ಕೂಡ ಕದ್ರಿ ಮಂಜುನಾಥ ದೇಗುಲಕ್ಕೆ ಭಕ್ತ ಸಾಗರ. ದೇವರ ದರ್ಶನ ಪಡೆದು ಹೊಸ ವರ್ಷದ ದಿನವನ್ನು ಆರಂಭಿಸ್ತಾ ಇದ್ದಾರೆ. ದೇವಳದ ಕೆರೆಯಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಭಕ್ತರು. ಕದ್ರಿಯಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವಂಥದ್ದು ಕಲಶ ಸ್ನಾನ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಮಂಜುನಾಥನ ದರ್ಶನ ಪಡೆದಿದ್ದಾರೆ. ಕದ್ರಿ ಮಂಜುನಾಥನಿಗೆ ವಿಶೇಷವಾದಂತಹ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ವರ್ಷಾರಂಭವನ್ನ ಮಾಡ್ತಾ ಇದ್ದಾರೆ.
ಹಾಗೆ ದೇವಳದ ಕೆರೆಯಲ್ಲೂ ಕೂಡ ಪವಿತ್ರ ಸ್ನಾನವನ್ನು ಮಾಡ್ತಿದ್ದಾರೆ ಭಕ್ತರು. ಕಲಶ ಸ್ನಾನ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ ಕದ್ರಿಯಲ್ಲಿ. ಸರತಿ ಸಾಲಲ್ಲಿ ನಿಂತು ಭಕ್ತರಿಂದ ಮಂಜುನಾಥನ ದರ್ಶನ. ಭಾಗ್ಯ ಮಂಗಳೂರಿನ ಕದ್ರಿ ದೇಗುಲದ ಚಿತ್ರಣ. ರಾಜ್ಯದ ವಿವಿಧ ದೇಗುಲಗಳ ದರ್ಶನಕ್ಕೆ ಭಕ್ತರು ಧಾವಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. 2025ರಲ್ಲಾದಂತಹ ಎಲ್ಲ ಕಹಿ ಘಟನೆಗಳನ್ನು ಮರೆತು 2026 ಹೊಸ ವರ್ಷ, ಇಡೀ ವರ್ಷ ನೆಮ್ಮದಿ ಇರಲಿ, ಸುಖ ಇರಲಿ ಅನ್ನುವಂತಹ ಆಶಯದೊಂದಿಗೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಭಕ್ತರು. ದೇವರ ದರ್ಶನ ಪಡಿತಾ ಇದ್ದಾರೆ. ಕದ್ರಿ ಮಂಜುನಾಥ ದೇಗುಲದ ಚಿತ್ರಣ ನಾವೀಗ ನೋಡ್ತಾ ಇರೋದು. ಕಲಶ ಸ್ನಾನ, ದೇವರ ದರ್ಶನ.